ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಗುರುನಾಥ್ ಮುಕ್ನವರ್. ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್ ವೇ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇವತ್ತಿನ ದಿವಸ ಭಾರತದ ಸಂವಿಧಾನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲಿಗೆ ನಾವು ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಐತಿಹಾಸಿಕ ಹಿನ್ನೆಲೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಮೊದಲಿಗೆ ಭಾರತ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇತ್ತು. ಬ್ರಿಟಿಷರು ಭಾರತ ದೇಶದಲ್ಲಿ ಯಾವ್ಯಾವ ಕಾಯ್ದೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದರು, ಆ ಕಾಯ್ದೆಗಳಲ್ಲಿ ಅವರು ತಂದಂತಹ ಮುಖ್ಯಾಂಶಗಳು, ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವ ಇದಾವೆ, ಅವುಗಳನ್ನು ನಂತರದ ದಿನಗಳಲ್ಲಿ ನಮ್ಮ ಸಂವಿಧಾನದ ರಚನಾ ಸಮಿತಿಯಲ್ಲಿ ಯಾವ ರೀತಿ ಅವುಗಳನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡ್ರು ಹಾಗೂ ಅವುಗಳನ್ನು ಯಾವ ರೀತಿ ಮಾರ್ಪಾಡು ಮಾಡಿಕೊಂಡು ಇವಾಗ ನಾವು ಅವುಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದುವೇ ಸಂವಿಧಾನಾತ್ಮಕ ಬೆಳವಣಿಗೆ ಅಂತಕ್ಕಂಥ ಒಂದು ಮೊಟ್ಟ ಮೊದಲ ಹಂತ. ಆ ಕಾಯ್ದೆಗಳು ಯಾವ್ಯಾವ ಕಾಯ್ದೆಗಳನ್ನು ಬ್ರಿಟಿಷರು ತಂದರು? ರೆಗ್ಯುಲೇಟಿಂಗ್ ಆ್ಯಕ್ಟ್, ಭಾರತ ಸರ್ಕಾರ ಕಾಯ್ದೆ 1919, ಮಾರ್ಲೆಮೆಂಟೋ ಸುಧಾರಣೆಗಳು, ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣೆಗಳು, ಭಾರತ ಸರ್ಕಾರ ಕಾಯ್ದೆ 1935, ಭಾರತ ಸರ್ಕಾರ ಕಾಯ್ದೆ 1858, ಪಿಟ್ ಇಂಡಿಯಾ ಆ್ಯಕ್ಟ್, ಚಾರ್ಟರ್ ಕಾಯ್ದೆ 1853, ಭಾರತದ ಕೌನ್ಸಿಲ್ ಕಾಯ್ದೆಗಳು, ಅದ ವೆವೆಲ್ನ ಯೋಜನೆ, ಆಗಸ್ಟ್ ಕೊಡುಗೆ, ತಾತ್ಕಾಲಿಕ ಸರ್ಕಾರ, ಕೊನೆಗೆ ಬರ್ತಕ್ಕಂಥದ್ದು ಮೌಂಟ್ ಬ್ಯಾಟನ್ ಯೋಜನೆ, ಕ್ಲೆಮೆಂಟ್ ಆಟ್ಲಿಯರ್ ಘೋಷಣೆ ನಂತರ ಬರ್ತಕ್ಕಂಥದ್ದು ಮೌಂಟ್ ಬ್ಯಾಟನ್ ಘೋಷಣೆ, ಅದುವೇ ಜೂನ್ ಯೋಜನೆ. ಈ ಎಲ್ಲ ಕಾಯ್ದೆಗಳಲ್ಲಿ ಬ್ರಿಟಿಷರು ಯಾವ್ಯಾವ ಒಂದು ಪ್ರಮುಖ ಅಂಶಗಳನ್ನು ತಂದರು, ಯಾವ್ಯಾವ ಬದಲಾವಣೆಗಳನ್ನ ತಂದರು? ಅದರಲ್ಲಿ ಮೊದಲನೆಗೆ ನಾವು ಬರ್ತಕ್ಕಂಥದ್ದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, ರೆಗ್ಯುಲೇಟಿಂಗ್ ಕಾಯ್ದೆ 1773. ಈ ಕಾಯ್ದೆ ಅನ್ವಯ ಬಂಗಾಳದ ಗವರ್ನರನ್ನು ಭಾರತದ ಗವರ್ನರ್ ಜನರಲ್ ಎಂದು ಘೋಷಣೆ ಮಾಡಲಾಗ್ತದೆ. ಭಾರತದ ಗವರ್ನರ್ ಜನರಲ್ ಎಂದು ಘೋಷಣೆ ಮಾಡ್ತಾರೆ ಬಂಗಾಳದ ಗವರ್ನರ್ ಜನರಲ್ನ. ಹಾಗೆಯೇ ಭಾರತ ದೇಶದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ರವರು ನೇಮಕವಾಗ್ತಾರೆ. ಇದಾದ ನಂತರ ಈ ರಾಜಕೀಯ ಮತ್ತು ಆಡಳಿತಾತ್ಮಕ ಮತ್ತು ವಾಣಿಜ್ಯದ ಒಂದು ಅಧಿಕಾರಗಳನ್ನು ಇಲ್ಲಿಂದ ಬೇರೆ ಬೇರೆ ಮಾಡಲಾಗ್ತದೆ. ಈ 1773ರ ಕಾಯ್ದೆಯಲ್ಲಿ ಆಡಳಿತಾತ್ಮಕ, ವಾಣಿಜ್ಯ ಮತ್ತು ರಾಜಕೀಯ ಒಂದು ವಿಷಯಗಳನ್ನು ಬೇರೆ ಬೇರೆ ಮಾಡಿ ಆಡಳಿತವನ್ನು ಮಾಡ್ತಾರೆ. ಕಂಪನಿಗೆ ಏಕಸ್ವಾಮ್ಯತೆಯ ಹಕ್ಕನ್ನು ಈ ಒಂದು ಕಾಯ್ದೆ ಕೊಡ್ತದೆ. ಗವರ್ನರ್ ಜನರಲ್ ಹುದ್ದೆಯನ್ನು ಇದು ರಚನೆ ಮಾಡ್ತದೆ. ನಂತರ ಬರ್ತಕ್ಕಂಥದ್ದು ಪಿಟ್ ಇಂಡಿಯಾ ಆ್ಯಕ್ಟ್ 1784, ಫಿಟ್ ಇಂಡಿಯಾ ಆ್ಯಕ್ಟ್ 1784. ಈ ಪಿಟ್ ಇಂಡಿಯಾ ಆ್ಯಕ್ಟ್ ಏನಪ್ಪ ಹೇಳ್ತದೆ ಅಂತಂದರೆ 1773 ನಂತರ ಬಂದಂಥದ್ದು 1784ರ ಪಿಟ್ ಇಂಡಿಯಾ ಆ್ಯಕ್ಟ್. ಇನ್ನೊಂದು ಪ್ರಮುಖವಾದ ಅಂಶ ಬರ್ತದೆ. ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಈ ಕಲ್ಕತ್ತಾದಲ್ಲಿ 1774ರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಬ್ರಿಟಿಷರು ಸ್ಥಾಪನೆ ಮಾಡಿದರು. ಒಬ್ಬ ಮುಖ್ಯ ನ್ಯಾಯಾಧೀಶನ ಒಳಗೊಂಡು ಒಟ್ಟು ನಂತರ 3 ನ್ಯಾಯಾಧೀಶರನ್ನ ಹೊಂದಿ ಒಂದು ಸುಪ್ರೀಂ ಕೋರ್ಟನ್ನು ಈ ಕಲ್ಕತ್ತಾ ನಗರದಲ್ಲಿ ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ನಂತರ ಬರ್ತಕ್ಕಂಥ ಈ ಪಿಟ್ ಇಂಡಿಯಾ ಆ್ಯಕ್ಟ್ 1784 ಪ್ರಕಾರ ದ್ವಿಮುಖ ಸರ್ಕಾರವನ್ನು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ 1784ರ ಪಿಟ್ ಇಂಡಿಯಾ ಆ್ಯಕ್ಟ್ ಕಾಯ್ದೆಯ ಪ್ರಕಾರ. ನಂತರ ಈ ಗವರ್ನರ್ ಜನರಲ್ನಿಗೆ ಸಲಹಾ ಸಮಿತಿ ಅಂತ ಇರ್ತದೆ. ಈ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಲಾಗ್ತದೆ. ಹಾಗೆಯೇ ಭಾರತದ ಮೇಲೆ ಸರ್ವೋಚ್ಚ ಅಧಿಕಾರವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಒಂದು ಕಾಯ್ದೆ ಅನುವು ಮಾಡಿ ಕೊಡ್ತದೆ. ನಂತರ ಬರ್ತಕ್ಕಂಥದ್ದು ಚಾರ್ಟರ್ ಆ್ಯಕ್ಟ್ 1793, ಚಾರ್ಟರ್ ಕಾಯ್ದೆ 1793. ಈ 1793 ಚಾರ್ಟರ್ ಆ್ಯಕ್ಟ್ ಪ್ರಕಾರ ಈ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಬರ್ತದೆ. ಈ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರುಗಳಿಗೆ ಸಂಬಳವನ್ನು, ಇಟ್ ಮೀನ್ಸ್ ವೇತನವನ್ನು ಈ ಭಾರತದ ಖಜಾನೆಯ ಮೂಲಕ ಭರಿಸಲಾಗ್ತಾ ಇತ್ತು. ಇವತ್ತಿನ ದಿನದಲ್ಲಿ ನಾವು ರಾಷ್ಟ್ರಪತಿಯವರ ಸಂಚಿತ ನಿಧಿಯನ್ನು ನೋಡ್ಬೋದು, ರಾಜ್ಯಪಾಲರ ಸಂಚಿತ ನಿಧಿಯನ್ನು ನೋಡ್ಬೋದು, ಹಾಗೂ ಪರಿಹಾರ ಸಂಚಿತ ನಿಧಿ ಅಂತ ಇದೆ. ಈ ಸಂಚಿತ ನಿಧಿಗಳಿಂದ ವಿಶೇಷವಾಗಿ ಏನು ಕೆಲ
ಸಂಬಳಗಳು ವೇತನಗಳು ಪಾವತಿ ಆಗ್ತವೆ. ಅದೇ ರೀತಿ ಈ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರಿಗೆ ಭಾರತದ ಖಜಾನೆಯ ಮೂಲಕ ಅವರಿಗೆ ಸಂಬಳವನ್ನು ಕೊಡ್ತಾ ಇತ್ತು. ನಂತರ ದಿನದಲ್ಲಿ ಭಾರತದ ಮೇಲೆ ಕಂಪನಿಗೆ 20 ವರ್ಷದ ಹಕ್ಕುಸ್ವಾಮ್ಯವನ್ನು ಈ ಚಾರ್ಟರ್ ಆಕ್ಟ್ ಬಿಟ್ಟುಕೊಡ್ತದೆ. ನಂತರ ಚಾರ್ಟರ್ ಆಕ್ಟ್ 1833 ಚಾರ್ಟರ್ ಕಾಯ್ದೆ. ಈ 1833 ಚಾರ್ಟರ್ ಕಾಯ್ದೆ ಭಾರತದ ಗವರ್ನರ್ ಜನರಲ್ ಆಗಿ ಬೆಂಟಿಂಕ್ ಅವರು ಬರ್ತಾರೆ. ಭಾರತದ ಗವರ್ನರ್ ಜನರಲ್ ಆಗಿ ಬೆಂಟಿಂಕ್ ಅವರು ಈ ಒಂದು ಕಾಯ್ದೆಯ ಸಮಯಕ್ಕೆ ಬರ್ತಾರೆ. ಇವರ ಆಡಳಿತದ ಸಮಯದಲ್ಲಿ ಭಾರತದಲ್ಲಿ ಒಂದು ಕಾನೂನು ಆಯೋಗ ರಚನೆ ಆಗ್ತದೆ. ಈ ಕಾನೂನು ಆಯೋಗದಲ್ಲಿ ಲಾರ್ಡ್ ಮೆಕಾಲೆ ಅಂತಕ್ಕಂಥವನು ಕಾನೂನು ಆಯೋಗದ ಸದಸ್ಯನಾಗಿ ನೇಮಕನಾಗ್ತಾನೆ. ತದನಂತರ ಬಂದಿದ್ದೆ ಇಂಗ್ಲಿಷ್ ಶಿಕ್ಷಣ, ಅದು ಚಾರ್ಟರ್ ಆಕ್ಟ್ 1833 ನಂತರ. ಇಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಶ ಕಂಡು ಬರ್ತದೆ. ಅದು ನಾಗರಿಕ ಸೇವೆಗಳಿಗೆ ನೇಮಕ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ. ಈ ಬ್ರಿಟಿಷ್ ಸರ್ಕಾರದಲ್ಲಿ ನಾಗರಿಕ ಸೇವೆಗಳಿಗೆ ಸೇರಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವ್ಯವಸ್ಥೆಯ ಒಂದು ಈ ಪದ್ಧತಿಯನ್ನು ಈ 1833 ಚಾರ್ಟರ್ ಕಾಯ್ದೆಯ ಪ್ರಕಾರ ಜಾರಿಗೆ ತೆಗೆದುಕೊಂಡು ಬಂದರು. ನೋಡ್ರಿ, ನಾಗರಿಕ ಪರೀಕ್ಷೆಗಳಿಗೆ ಲಾರ್ಡ್ ವಿಲಿಯಂ ಬೆಂಟಿಂಕನ ಕಾಲದಲ್ಲಿ 1833 ಚಾರ್ಟರ್ ಕಾಯ್ದೆಯಲ್ಲಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸನ್ನು ತೆಗೆದುಕೊಂಡು ಬರ್ತಾರೆ. ಲಾರ್ಡ್ ಮೆಕಾಲೆ ಸಹ ಇದೇ ಒಂದು ಆಡಳಿತದ ಅವಧಿಯಲ್ಲಿ ಬಂದವನು. ಲಾರ್ಡ್ ಮೆಕಾಲೆಯ ಇಂಗ್ಲಿಷ್ ಶಿಕ್ಷಣದ ನೀತಿ ಸಹ ಅಲ್ಲಿಂದಲೇ ಜಾರಿಯಾದಂಥದ್ದು. ಅದು ನಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ನಂತರ ಬರುವುದು 1853 ಚಾರ್ಟರ್ ಕಾಯ್ದೆ, 1853 ಚಾರ್ಟರ್ ಆಕ್ಟ್. ಇದರ ಮೂಲಕ ಭಾರತದಲ್ಲಿ ದಿ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ರಚನೆ ಆಯಿತು. ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರಚನೆ ಆಗ್ತದೆ. ಹಾಗೆಯೇ ಭಾರತೀಯರಿಗೆ ನಾಗರಿಕ ಸೇವೆಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗೆಯೇ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಸ್ಥಳೀಯ ಪ್ರಾತಿನಿಧ್ಯವನ್ನು ಕೊಡಲಾಗ್ತದೆ. ಸ್ಥಳೀಯ ಆಡಳಿತಕ್ಕೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೂಲಕ ಪ್ರಾತಿನಿಧ್ಯವನ್ನು ಕೊಡಲಾಗ್ತದೆ. ಇಲ್ಲಿ ದಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತಾರೆ ಇದೇ ಕಾಯ್ದೆಯಲ್ಲಿ. ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಸಂಖ್ಯೆಯನ್ನು 24ರಿಂದ 18ಕ್ಕೆ ಇಳಿಸಲಾಯಿತು ಈ ಚಾರ್ಟರ್ ಆಕ್ಟ್ 1853 ಪ್ರಕಾರ. ಬಂಗಾಳದಲ್ಲಿ ಈ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಘೋಷಣೆ ಮಾಡಿದರು. ಆದರೆ ಈ 1853 ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಜನರಲ್ನನ್ನು ನೇಮಕ ಮಾಡ್ತಾರೆ. ಪ್ರತ್ಯೇಕ ಗವರ್ನರ್ ಜನರಲನ್ನು ಬಂಗಾಳ ತದನಂತರದಲ್ಲಿ ಹೊಂದಿತು. ಇದಾದ ನಂತರ ಬರ್ತಕ್ಕಂಥದ್ದು ಭಾರತ ಸರ್ಕಾರ ಕಾಯ್ದೆ 1858. ಈ 1858 ಭಾರತ ಸರ್ಕಾರ ಕಾಯ್ದೆ ಏನಪ್ಪ ಅಂತಂದರೆ, ಈ 1857 ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬಂದಿರತಕ್ಕಂಥ ಮೊಟ್ಟ ಮೊದಲ ಕಾಯ್ದೆ ಇದು. ರಾಣಿಯ ಘೋಷಣೆ ಅಂತ ಕರಿತೀವಿ, ಅಥವಾ ಇದನ್ನು ರಾಣಿಯ ಮ್ಯಾಗ್ನಾ ಕಾರ್ಟ್ ಎಂದು ಸಹ ನಾವು ಇದನ್ನು ಕರಿತೀವಿ. ರಾಣಿ ಕೆಲವೊಂದು ಘೋಷಣೆಗಳನ್ನು ಮಾಡ್ತಾಳೆ. ಈ 1858 ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ತದೆ. ನಂತರ ಬ್ರಿಟಿಷ್ ಸಾಮ್ರಾಜ್ಞೆಯ ಆಡಳಿತ, ಬ್ರಿಟಿಷ್ ಸರ್ಕಾರದ ಆಡಳಿತ ಪ್ರಾರಂಭವಾಗ್ತದೆ. ಇಲ್ಲಿ ರಾಣಿ ವಾಗ್ದಾನವನ್ನು ಮಾಡ್ತಾಳೆ, ಈ ಗವರ್ನರ್ ಜನರಲ್ ಹುದ್ದೆಯನ್ನು ಅಂತ್ಯಗೊಳಿಸಿ ಭಾರತದಲ್ಲಿ ವೈಸ್ರಾಯ್ ಹುದ್ದೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಳ್ತಾನೆ. ಆತನ ಸಮಯದಲ್ಲಿಯೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಭಾರತದ ರಾಜಕೀಯ ವಿಷಯಗಳಲ್ಲಿ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಹಾಗೂ ವಿಸ್ತರಣಾವಾದವನ್ನು ಬಿಟ್ಟು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಈ ಕಾಯ್ದೆ ಮೂಲಕ ರಾಣಿ ಘೋಷಣೆ ಮಾಡ್ತಾಳೆ. ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಜಾರಿ ಮಾಡ್ತಾರೆ. ಹಾಗೆಯೇ ಭಾರತ ದೇಶಕ್ಕೆ ರಾಜ್ಯ ಕಾರ್ಯದರ್ಶಿ ಎಂಬತಕ್ಕಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದರು. ಅದು 1858 ಭಾರತ ಸರ್ಕಾರ ಕಾಯ್ದೆ. ಇಟ್ ಮೀನ್ಸ್ ಮ್ಯಾಗ್ನಾ ಕಾರ್ಟ್ ಆಫ್ ದಿ ಬ್ರಿಟಿಷ್ ಕ್ವೀನ್. ನಂತರ ಬರ್ತಕ್ಕಂಥದ್ದು ಭಾರತೀಯ ಕೌನ್ಸಿಲ್ ಕಾಯ್ದೆಗಳು 1961, 1892, 1909,
1861, 1892, 1909 ಇಂಡಿಯನ್ ಕೌನ್ಸಿಲ್ ಕಾಯ್ದೆಗಳು, 3 ಕೌನ್ಸಿಲ್ ಕಾಯ್ದೆಗಳು ಬರ್ತವೆ. ಈ 1861ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯಲ್ಲಿ ಭಾರತೀಯರಿಗೆ ಶಾಸನ ಸಭೆಗೆ ಪ್ರವೇಶ ಮಾಡುವ ಅವಕಾಶವನ್ನು ನೀಡಲಾಯಿತು. ಭಾರತೀಯರಿಗೆ ಶಾಸನ ಸಭೆಗೆ ಪ್ರವೇಶ ಮಾಡ್ತಕ್ಕಂಥ ಅವಕಾಶವನ್ನು ನೀಡಲಾಯಿತು. ವೈಸ್ರಾಯನಿಗೆ ಈ ವಿಶೇಷವಾದ ಅಧಿಕಾರವನ್ನು ಕೊಡ್ತಾರೆ. ಅದುವೇ ಈ ತುರ್ತು ಸಂದರ್ಭದಲ್ಲಿ, ಅತಿ ಅವಶ್ಯಕ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಒಂದು ಅವಕಾಶವನ್ನು, ಅಧಿಕಾರವನ್ನು ಈ ಬ್ರಿಟಿಷ್ ಸರ್ಕಾರ ನೀಡ್ತದೆ. ಇವತ್ತಿನ ದಿವಸದಲ್ಲಿ ಹೇಗೆ ನಮ್ಮ ರಾಷ್ಟ್ರಪತಿಯವರು ಮತ್ತು ರಾಜ್ಯಪಾಲರು ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ ಅತಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ, ಅಂತಹ ಒಂದು ಸುಗ್ರೀವಾಜ್ಞೆಯನ್ನು ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಪ್ರಕಾರ ಬ್ರಿಟಿಷ್ ಸರ್ಕಾರ ವೈಸ್ರಾಯನಿಗೆ ನೀಡಿತು. ಹಾಗೆಯೇ ಅಧಿಕಾರದ ವಿಕೇಂದ್ರೀಕರಣ ಇಲ್ಲಿಂದಲೇ ಪ್ರಾರಂಭವಾಯಿತು. ಅಧಿಕಾರದ ವಿಕೇಂದ್ರೀಕರಣ ಇಲ್ಲಿಂದಲೇ ಪ್ರಾರಂಭ ಆಯಿತು. ಅಧಿಕಾರ ವಿಕೇಂದ್ರೀಕರಣ ಅಂದರೆ 1858ರ ಒಂದು ಭಾರತ ಸರ್ಕಾರ ಕಾಯ್ದೆಯಲ್ಲಿ ಕೇಂದ್ರೀಕೃತ ಆಡಳಿತ ಪದ್ಧತಿ ಜಾರಿಯಲ್ಲಿತ್ತು. ಈ ಕೌನ್ಸಿಲ್ ಆ್ಯಕ್ಟ್ 1961 ಪ್ರಕಾರ ಅಧಿಕಾರ ವಿಕೇಂದ್ರೀಕರಣವಾಗ್ತದೆ. ಇಟ್ ಮೀನ್ಸ್ ಈಗ ಇವತ್ತಿನ ದಿವಸದಲ್ಲಿ ನಾವು ನೋಡ್ತೀವಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಂತರ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಅದೇ ರೀತಿ ಗ್ರಾಮ ಪಂಚಾಯತಿಗಳನ್ನ ನಾವು ಇವತ್ತಿನ ದಿವಸ ನೋಡ್ತೀವಿ. ಅದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ದಾರೆ. ಇಟ್ ಮೀನ್ಸ್ ಎಲ್ಲ ಹಂತಗಳಲ್ಲಿ ಅಧಿಕಾರ ಸಮನಾಗಿ ಸಿಗಬೇಕು, ಎಲ್ಲರೂ ಸಂಪರ್ಕವನ್ನು ಹೊಂದಬೇಕು ಅಂತಕ್ಕಂಥ ಮಾತಿನಲ್ಲಿ. ಸೊ ಆ ಒಂದು ವಿಕೇಂದ್ರೀಕರಣ ಈ ಕೌನ್ಸಿಲ್ ಆ್ಯಕ್ಟ್ 1861 ಪ್ರಕಾರ ಬಂದಿತ್ತು. ಅದೇ ರೀತಿ ಕ್ಯಾನಿಂಗ್, ಲಾರ್ಡ್ ಕ್ಯಾನಿಂಗ್ ಏನಿದ್ದ, ಈತನ ಒಂದು ಖತಾ ಪದ್ಧತಿ ಅಂತ ಜಾರಿ ತಂದಿದ್ದ. ಆ ಒಂದು ಖತಾ ಪದ್ಧತಿಗೆ ಅಧಿಕೃತವಾದ ಮಾನ್ಯತೆಯನ್ನು ಈ ಕೌನ್ಸಿಲ್ ಆ್ಯಕ್ಟ್ 1861ನಲ್ಲಿ ಮಾನ್ಯತೆ ಮಾಡ್ತಾರೆ. ನಂತರ ಬಂದದ್ದು 1892 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಈ ಕೌನ್ಸಿಲ್ ಆ್ಯಕ್ಟ್ಗಳನ್ನ ತಂದ ಉದ್ದೇಶವಿಷ್ಟೇ, ಈ ಹಿಂದೆ ಬ್ರಿಟಿಷರು ತಂದಂತಹ ಕಾಯ್ದೆಗಳಿಂದಾದಂತಹ ಬೆಳವಣಿಗೆಗಳು ಯಾವ ರೀತಿ ಇದ್ದಾವೆ, ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದಾವೆ, ಅಭಿವೃದ್ಧಿ ಆಗಿದೆಯೋ ಇಲ್ವೋ ಎಂಬತಕ್ಕಂಥ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ಕಾಯ್ದೆಗಳನ್ನ ಜಾರಿಗೆ ತೆಗೆದುಕೊಂಡು ಬಂದರು. ಈ 1892 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ, ಈ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಏನಿತ್ತು, ಈ ಭಾರತದ ಶಾಸಕಾಂಗ ಏನಿತ್ತು, ಈ ಶಾಸಕಾಂಗಕ್ಕೆ ಸದಸ್ಯರನ್ನು ನೇಮಕ ಮಾಡುವ ಅಥವಾ ನಾಮಕರಣ ಮಾಡುವ ಅಧಿಕಾರವನ್ನು ವೈಸ್ರಾಯನಿಗೆ ನೀಡಲಾಯಿತು. ನಾಮಕರಣದ ಅಧಿಕಾರವನ್ನು ವೈಸ್ರಾಯನಿಗೆ ನೀಡಲಾಯಿತು. ಇವತ್ತಿನ ದಿವಸನೂ ಸಹ ನಾವು ನಾಮಕರಣವನ್ನು ನೋಡ್ತೀವಿ. ರಾಷ್ಟ್ರಪತಿಯವರು ಮತ್ತು ರಾಜ್ಯಪಾಲರು ಈ ಸದಸ್ಯರುಗಳನ್ನು ನಾಮಕರಣ ಮಾಡುವುದನ್ನು ನಾವು ಇವತ್ತು ನೋಡ್ತೀವಿ. ಈ ನಾಮಕರಣದ ಒಂದು ಪದ್ಧತಿಯನ್ನು, ವ್ಯವಸ್ಥೆಯನ್ನು, ಈ ಒಂದು ರೂಲ್ಸನ್ನು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಪ್ರಕಾರ ಬ್ರಿಟಿಷರು ವೈಸ್ರಾಯನ್ಗೆ ನೀಡಿದರು. ಹಾಗೆಯೇ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಒಪ್ಪಿಗೆಯನ್ನು ನೀಡಲಾಯಿತು. ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಲಿಕ್ಕೆ ಒಪ್ಪಿಗೆಯನ್ನು ನೀಡಲಾಯಿತು. ಅದೇ ರೀತಿ ಬಜೆಟ್, ಆಯವ್ಯಯ ಪಟ್ಟಿ ಅಂತ ನಾವು ಕರಿತೀವಿ, ಈ ಆಯವ್ಯಯ ಪಟ್ಟಿಯನ್ನು ಚರ್ಚೆ ಮಾಡಲಿಕ್ಕೆ ಶಾಸಕಾಂಗದಲ್ಲಿ ಅಧಿಕಾರವನ್ನು ನೀಡಲಾಯಿತು. ಹಾಗೆಯೇ ಶಾಸಕಾಂಗವನ್ನು ಮತ್ತು ಅಧಿಕಾರ ಹೊಂದಿದವರನ್ನು ಪ್ರಶ್ನಿಸುವ ಅವಕಾಶವನ್ನು ಸಹ ಈ 1892 ಕೌನ್ಸಿಲ್ ಆ್ಯಕ್ಟ್ ಅಧಿಕಾರ ಕೊಡ್ತು, ಅವಕಾಶ ಮಾಡಿ ಕೊಡ್ತು. ನಂತರದ ಬಂದಂಥದ್ದು 1909ರ ಭಾರತ ಸರ್ಕಾರ ಕಾಯ್ದೆ, 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಅದು ಇನ್ನೊಂದು ಹೆಸರನ್ನು ಕರೆಸ್ಕೊಳ್ತದೆ, ಮಾರ್ಲೆ ಮತ್ತು ಮಿಂಟೋ ಸುಧಾರಣೆಗಳು. ಮಾರ್ಲೆ ಅಂತಕ್ಕಂಥನು ಲಾರ್ಡ್ ಮಾರ್ಲೆ ಭಾರತದ ರಾಜ್ಯ ಕಾರ್ಯದರ್ಶಿ, ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್. ಈ ಮಾರ್ಲೆ ಮತ್ತು ಮಿಂಟೋ ಸುಧಾರಣೆಗಳಲ್ಲಿ ಈ ಶಾಸನ ಸಭೆಗೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಾಗ್ತದೆ ಹಾಗೂ ಅವರ ಸೇವಾ ಅವಧಿಯನ್ನು ಸಹ ಹೆಚ್ಚಿಗೆ ಮಾಡಲಾಗ್ತದೆ. ಸೇವಾ ಅವಧಿಯನ್ನು 3 ವರ್ಷದವರೆಗೆ ಹೆಚ್ಚಿಗೆ ಮಾಡಿದರೆ ಸದಸ್ಯರ ಸಂಖ್ಯೆಯನ್ನು 16ರಿಂದ 68ರವರೆಗೆ ಹೆಚ್ಚಿಗೆ ಮಾಡಲಾಗ್ತದೆ. ಹಾಗೆಯೇ ಒಂದು ಕಾರ್ಯನಿರ್ವಾಹಕ ಸಮಿತಿಗೆ
ಕಾರ್ಯನಿರ್ವಾಹಕ ಸಮಿತಿಗೆ ಭಾರತೀಯರನ್ನು ನೇಮಕ ಮಾಡಿಕೊಳ್ಳುವ ಅವಕಾಶವನ್ನು ಈ ಕಾಯ್ದೆ ಕೊಡ್ತದೆ. ಅದರಂತೆಯೇ ಭಾರತದ ಮೊಟ್ಟ ಮೊದಲ ಕಾರ್ಯನಿರ್ವಾಹಕನಾಗಿ ಭಾರತೀಯರಾಗಿರ್ತಕ್ಕಂಥ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಎಂಬತಕ್ಕಂಥವರು ನೇಮಕ ಆದರು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಭಾರತದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕವಾಗ್ತಾರೆ. ಈ ಲಾರ್ಡ್ ಮಿಂಟೋನನ್ನು ಕೋಮು ಮತದಾರ ವರ್ಗದ ಪಿತಾಮಹ ಎಂದು ಕರೀತಾರೆ. ಅದರಲ್ಲಿ ಯಾವುದೇ ಮಾತುಗಳಿಲ್ಲ. ಈತ ಕೋಮು ಆಧಾರದ ಮೇಲೆ ಪ್ರತ್ಯೇಕ ಮತದಾನ ವರ್ಗವನ್ನು ಸೃಷ್ಟಿ ಮಾಡಿದ, ಪ್ರತ್ಯೇಕ ಮತದಾನದ ಕೇಂದ್ರಗಳನ್ನು ಒಡೆದುಕೊಡ್ತಾನೆ. ಅದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನು ಸೃಷ್ಟಿ ಮಾಡಿ ಅವರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರಗಳನ್ನು ಬಿಟ್ಟುಕೊಡ್ತಾನೆ. ಕೋಮುವಾದಕ್ಕೆ ಕುಮ್ಮಕ್ಕ ಕೊಟ್ಟಂಥವನು ಲಾರ್ಡ್ ಮಿಂಟೋ. ಆದ್ದರಿಂದ ಈತನನ್ನು ಕೋಮು ಮತದಾರ ವರ್ಗದ ಪಿತಾಮಹ ಎಂದು ಕರೀತಾರೆ. ಈತ ಕೋಮು ಆಧಾರಿತವಾಗಿ ಪ್ರತ್ಯೇಕ ಮತದಾನ ಮತಕ್ಷೇತ್ರವನ್ನು ಕೊಟ್ಟಿದ್ದರಿಂದ ಅಧಿಕೃತವಾಗಿ ಕೋಮುವಾದವನ್ನು ಕಾನೂನುಬದ್ಧಗೊಳಿಸಿದ ರೀತಿ ಆಯಿತು ಎಂಬತಕ್ಕಂಥ ಅಂಶಗಳು ಸಹ ನಮಗೆ ಕಂಡು ಬರ್ತವೆ. ನಂತರ 1919ರ ಮಾಂಟೆಗು ಚೇಮ್ಸ್ಬರ್ಗ್ ಸುಧಾರಣೆಗಳು. ಭಾರತ ಸರ್ಕಾರ ಕಾಯ್ದೆ 1919. ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಲಾರ್ಡ್ ಮಾಂಟೆಗು ಬಂದರೆ ಭಾರತದ ವೈಸ್ರಾಯ್ ಆಗಿ ಚೇಮ್ಸ್ಬರ್ಗ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈ 1919ರ ಕಾಯ್ದೆಯಲ್ಲಿ ಶಾಸಕಾಂಗವನ್ನು ಕೇಂದ್ರ ಮತ್ತು ಪ್ರಾಂತೀಯ ವಿಷಯಗಳಾಗಿ ವರ್ಗ ಮಾಡಲಾಯಿತು. ಇಟ್ ಮೀನ್ಸ್ ಅವರನ್ನ ಬೇರೆ ಬೇರೆ ಮಾಡಲಾಯಿತು. ದ್ವಿಶಾಸಕಾಂಗ ಸಭೆಯ ರಚನೆಯಾಗ್ತದೆ. ಅದರಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎಂದು ಎರಡು ಈ ಸರ್ಕಾರದ ಒಂದು ಶಾಸಕಾಂಗ ಸಭೆಗಳು ರಚನೆ ಆಗ್ತವೆ. ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಾದರೆ ಮತ್ತೊಂದು ದಿ ಕೌನ್ಸಿಲ್ ಆಫ್ ಅಪ್ಸ್ಟೇಟ್ಸ್ ಎಂಬತಕ್ಕಂಥದ್ದಾಗ್ತದೆ. ಕೌನ್ಸಿಲ್ ಆಫ್ ಅಪ್ಸ್ಟೇಟ್ಸ್ ಮೇಲ್ಮನೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆಳಮನೆ ಎಂಬತಕ್ಕಂಥದ್ದಾಗ್ತದೆ. ಹಾಗೆಯೇ ಇದೇ ಕಾಯ್ದೆಯಲ್ಲಿ ಸಿಖ್ಖರು, ಕ್ರೈಸ್ತರು, ಆಂಗ್ಲೋ ಇಂಡಿಯನ್ನರು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನು ಅಥವಾ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಕೊಡಲಾಯಿತು. ಭಾರತಕ್ಕೆ ಹೈ ಕಮಿಷನರ್ ಹುದ್ದೆಯನ್ನು ಲಂಡನ್ನಲ್ಲಿ ಸೃಷ್ಟಿ ಮಾಡಲಾಯಿತು. ಹೈ ಕಮಿಷನರ್ ಹುದ್ದೆಯನ್ನು 1926ರಲ್ಲಿ ಲೋಕಸೇವಾ ಆಯೋಗದ ಸ್ಥಾಪನೆ ಆಗ್ತದೆ. ಹಾಗೆಯೇ ಪ್ರಾಂತೀಯ ಆಯವ್ಯಯ ಪಟ್ಟಿ ಮತ್ತು ಈ ಕೇಂದ್ರ ಆಯವ್ಯಯ ಪಟ್ಟಿಗಳನ್ನು ಬೇರೆ ಬೇರೆ ಮಾಡಿ ಚರ್ಚೆ ಮಾಡಲಾಯಿತು. ಅದು 1919ರ ಮಾಂಟೆಗು ಮತ್ತು ಚೇಮ್ಸ್ಬರ್ಗ್ ಸುಧಾರಣೆಯ ಸಮಯಕ್ಕೆ. ನಂತರ ಬರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ 1927ರ ಸೈಮನ್ ಆಯೋಗ. ಜಾನ್ ಸೈಮನ್ ನೇತೃತ್ವದಲ್ಲಿ ಬಂದಂತಹ ಸೈಮನ್ ಆಯೋಗ. ಇದೇ ಸೈಮನ್ ಆಯೋಗ ಭಾರತ ದೇಶಕ್ಕೆ 1928 ಆಗಸ್ಟ್ನಲ್ಲಿ ಲಾಹೋರಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರು ಬ್ರಿಟಿಷರ ಲಾಠಿ ಏಟಿಗೆ ಮರಣವನ್ನಪ್ತಾರೆ. ಅದರ ಸೇಡಿಗೆ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ರವರು ಸ್ಯಾಂಡರ್ಸ್ನನ್ನು ಗುಂಡಿಟ್ಟು ಕೊಲೆ ಮಾಡ್ತಾರೆ. ಅದುವೇ ಲಾಹೋರ್ ಪಿತೂರಿ. ಆ ಒಂದು ಲಾಹೋರ್ ಪಿತೂರಿ ಆರೋಪದ ಮೇಲೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರವರು ಗಲ್ಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದು ನಮಗೆ ಒಂದು ದುರಂತ ಸಂಗತಿ ಆಗಿರ್ತಕ್ಕಂಥದ್ದು. ಈ ಸೈಮನ್ ಆಯೋಗ ಭಾರತಕ್ಕೆ ಬಂದ ನಂತರ ಇದು ಯಾವ ಪ್ರಮುಖಾಂಶಗಳನ್ನು ನಮ್ಮ ಭಾರತೀಯರಿಗೆ ನೀಡಿತು? ಇದು ದ್ವಿಪ್ರಭುತ್ವ ಮೀನ್ಸ್ ದ್ವಿಪ್ರಭುತ್ವ ಏನು ಪ್ರಾರಂಭ ಆಗಿತ್ತು ಅದನ್ನು ರದ್ದು ಮಾಡ್ತದೆ ಸೈಮನ್ ಆಯೋಗ. ಹಾಗೂ ಅವುಗಳಿಗೆ ಪ್ರಾಂತೀಯ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯವನ್ನು, ಸ್ವಾಯತ್ತತೆಯನ್ನು ಕೊಡಬೇಕು ಎಂಬತಕ್ಕಂಥ ಅಂಶವನ್ನು ಹೇಳ್ತದೆ. ಹಾಗೆಯೇ ಬರ್ಮಾವನ್ನು ಭಾರತ ದೇಶದಿಂದ ಬಿಡುಗಡೆ ಮಾಡಬೇಕು. ಇಟ್ ಮೀನ್ಸ್ ಅಂದರೆ ಈ ಬರ್ಮಾವನ್ನು ಭಾರತ ದೇಶದಿಂದ ಬೇರ್ಪಡಿಸಬೇಕು, ಅದನ್ನು ಇಬ್ಬಾಗ ಮಾಡಬೇಕು, ವಿಭಜಿಸಬೇಕು ಎಂಬತಕ್ಕಂಥ ಅಂಶವನ್ನು ಸೈಮನ್ ಆಯೋಗ ವರದಿಯಲ್ಲಿ ನೀಡ್ತದೆ. ಹಾಗೆಯೇ ಎಲ್ಲರೂ ಮತ್ತು ಎಲ್ಲವೂ ಶಾಸಕಾಂಗಕ್ಕೆ ಹೊಣೆಯಾಗಿರಬೇಕು ಎಂಬತಕ್ಕಂಥ ಅಂಶವನ್ನು ಹೇಳ್ತದೆ. ನಂತರ ಬರುವವು 3 ಪ್ರಮುಖವಾಗಿರ್ತಕ್ಕಂಥ ದುಂಡು ಮೇಜಿನ ಸಮ್ಮೇಳನಗಳು.
ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ ಹಾಗೂ ಮೂರನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ. ಗಾಂಧಿ ಮತ್ತು ಇರ್ವಿನ್ನರ ನಡುವಿನ ಒಪ್ಪಂದದಿಂದ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏಕಮೇವ ವ್ಯಕ್ತಿಯಾಗಿ ಈ ಎರಡನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದಂಥ ಗಾಂಧೀಜಿಯವರು ಆ ಎರಡನೆಯ ದುಂಡು ಮೇಜಿನ ಸಮ್ಮೇಳನದ ಆರಂಭಕ್ಕೂ ಮುನ್ನವೇ ಹೇಳ್ತಾರೆ, ಎದ್ನಿತ್ತು, ಕಾಂಗ್ರೆಸ್ ಕೇವಲ ಒಂದು ಮತವನ್ನು ಬೆಂಬಲಿಸ್ತಕ್ಕಂಥ ಪಕ್ಷವಲ್ಲ, ಅದು ಇಡೀ ದೇಶವನ್ನು, ಇಡೀ ದೇಶದ ಜನತೆಯನ್ನು, ದೇಶದ ಐಕ್ಯತೆ, ರಾಷ್ಟ್ರೀಯತೆಯನ್ನು ಬೆಂಬಲಿಸ್ತಕ್ಕಂಥ ಪಕ್ಷ, ಅದು ದೇಶದ ಸಾರ್ವಭೌಮತ್ವ ಮತ್ತು ಸ್ವರಾಜ್ಯಕ್ಕೆ ಹೋರಾಡ್ತಕ್ಕಂಥ ಒಂದು ಪಕ್ಷ, ಅದು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ಪಕ್ಷ ಅಂತಕ್ಕಂಥ ಮಾತನ್ನು ಆ ಒಂದು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹೇಳ್ತಾರೆ. ಹಾಗಾದರೆ ದುಂಡು ಮೇಜಿನ ಸಮ್ಮೇಳನಗಳು ಯಾವ ಕಾರಣಕ್ಕೆ ಆಯಿತು? ಈ ದುಂಡು ಮೇಜಿನ ಸಮ್ಮೇಳನಗಳು 1930, 31 ಮತ್ತು 32ರಲ್ಲಿ 3 ಆಗ್ತದೆ. ಇಂಗ್ಲೆಂಡಿನ ಜೇಮ್ಸ್ ಅರಮನೆಯಲ್ಲಿ ಆಗ್ತದೆ. ಈ 3 ದುಂಡು ಮೇಜಿನ ಸಮ್ಮೇಳನದ ಸಮಯದಲ್ಲಿ ಪ್ರಧಾನಿಯಾಗಿದ್ದವನು ರಾಮ್ಸೆ ಮ್ಯಾಕ್ಡೊನಾಲ್ಡ್. ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಮೊದಲು ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಬೇಕು, ಆ ಕರಡನ್ನು ಚರ್ಚೆ ಮಾಡಬೇಕು, ಯಾವ ಒಂದು ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಗಳಾಗ್ತವೆ. ಆದರೂ ಸಹ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಯಾಕಂತಂದರೆ ಅದಕ್ಕೆ ಕಾರಣ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಉದ್ದಟತನ. ಮೊದಲು ಮತ್ತು 2 ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಪ್ರತ್ಯೇಕ ರಾಷ್ಟ್ರ, ಪ್ರತ್ಯೇಕ ಮತವರ್ಗದ ಕೂಗನ್ನೇ ಅವರು ಅಲ್ಲಿ ಮಂಡನೆ ಮಾಡ್ತಾರೆ. ಈ ದುಂಡು ಮೇಜಿನ ಸಮ್ಮೇಳನದ ಮುಖ್ಯಾಂಶಗಳು ಏನಪ್ಪ? ಇದು ಪ್ರಮುಖ ಮುಖ್ಯಾಂಶಗಳು ಅಂತಂದರೆ, ಅಲ್ಲಿ ಭಾರತಕ್ಕೆ ಹೊಸ ಸಂವಿಧಾನವನ್ನು ರಚಿಸಬೇಕು, ಆ ಕರಡನ್ನು ರಚಿಸಬೇಕು, ಅದಕ್ಕೆ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ನೇಮಕ ಮಾಡಬೇಕು, ಭಾರತದ ಭೂಪ್ರದೇಶ ಮತ್ತು ದೇಶೀಯ ಸಂಸ್ಥಾನಗಳನ್ನು ಕೂಡಿಸಿ ಒಕ್ಕೂಟ ಭಾರತ ಸರ್ಕಾರವನ್ನು ರಚನೆ ಮಾಡಬೇಕು, ಭಾರತ ಸ್ವಾಯತ್ತ ಸರ್ಕಾರವನ್ನು ಹೊಂದಬೇಕು, ಅದೆಲ್ಲವೂ ಶಾಸಕಾಂಗಕ್ಕೆ ಹೊಣೆಯಾಗಿರಬೇಕು ಅಂತಕ್ಕಂಥ ಅಂಶವನ್ನು ಅಲ್ಲಿ ಮಂಡನೆ ಮಾಡಲಾಗ್ತದೆ. ಹಾಗೆಯೇ ಆಂತರಿಕ ವಿಷಯಗಳ ಬಗ್ಗೆ ಪ್ರಾಂತ್ಯಕ್ಕೆ ಸ್ವಾಯತ್ತತೆಯನ್ನು ನೀಡಬೇಕು ಎಂಬತಕ್ಕಂಥ ಅಂಶದ ಬಗ್ಗೆ ಈ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಸವಿವರವಾಗಿ ಮಂಡನೆ ಮಾಡಲಾಗ್ತದೆ. ಆಗಾ ಖಾನ್ರವರು ಸಿಖ್, ಆಂಗ್ಲೋ ಇಂಡಿಯನ್ನರು, ಭಾರತೀಯ ಕ್ರೈಸ್ತರಿಗೆ ಪ್ರತ್ಯೇಕವಾದ ಮತಕ್ಷೇತ್ರವನ್ನು ಬೇಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕವಾದ ಮತಕ್ಷೇತ್ರವನ್ನು, ಮತವರ್ಗವನ್ನು ಬೇಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಮುಸ್ಲಿಮರಿಗೆ ಪ್ರತ್ಯೇಕ ಮತವರ್ಗವನ್ನು ಕೊಡ್ತಾರೆ. ಇದಾದ ನಂತರ ಮತೀಯ ಕೊಡುಗೆಯನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಕೊಟ್ಟು ಬಿಡ್ತಾನೆ. ಅದರ ನಂತರ ಮತ್ತೆ ಯರವಾಡ ಜೈಲಿನಲ್ಲಿ ಗಾಂಧೀಜಿಯವರು ಉಪವಾಸ ಕುಂತ ನಂತರ ಪೂನಾ ಒಪ್ಪಂದವಾಗ್ತದೆ. ಅಂಬೇಡ್ಕರ್ ಮತ್ತು ಈ ಗಾಂಧೀಜಿಯವರ ನಡುವೆ MC ಜೈಕರ್ ಅವರು ಅಂಬೇಡ್ಕರ್ ಅವರ ಮನವೊಲಿಸಿ ಗಾಂಧೀಜಿಯವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಅವರಿಗೆ ಮನವೊಲಿಸ್ತಾರೆ. ಮದನ ಮೋಹನ ಮಾಳವೀಯ ಇವರ ಅಧ್ಯಕ್ಷತೆಯಲ್ಲಿ ಈ ಪೂನಾ ಒಪ್ಪಂದ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಆಗ್ತದೆ. ಅದರಂತೆ ನಂತರ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ಅಸ್ಪೃಶ್ಯತಾ ನಿವಾರಣಾ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ. ವಾರ್ಧಾನಲ್ಲಿ ಸೇವಾಗ್ರಾಮ ಎಂಬತಕ್ಕಂಥ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಅಸ್ಪೃಶ್ಯರ ಏಳಿಗೆಗಾಗಿ ಶ್ರಮ ವಹಿಸ್ತಾರೆ. ಇದಿಷ್ಟು ಈ ದುಂಡು ಮೇಜಿನ ಸಮ್ಮೇಳನದಿಂದ ಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ನಂತರ ಬಂದಿದ್ದು ಭಾರತದ ಸಂವಿಧಾನದ ನೀಲಿನಕ್ಷೆ. ಭಾರತದ ಸಂವಿಧಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆ, ಅದುವೇ 1935ರ ಭಾರತ ಸರ್ಕಾರ ಕಾಯ್ದೆ. ಸುದೀರ್ಘ ಚರ್ಚೆಯ ನಂತರ ಬ್ರಿಟಿಷರ 18 ತಿಂಗಳ ಈ 30 ಸದಸ್ಯರ ಒಂದು ಸಮಿತಿ 18 ತಿಂಗಳ ಚರ್ಚೆಯ ನಂತರ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬರ್ತದೆ. ಅದುವೇ 1935ರ ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲಿ ನಕಾಶೆ ಅಥವಾ ನೀಲಿನಕ್ಷೆ, ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಇದನ್ನು ಕರೆಯಲಾಗ್ತದೆ. ಈ ಕಾಯ್ದೆ ಜಾರಿಗೆ ಬಂದಾಗ ಈ ಕಾಯ್ದೆಯಲ್ಲಿ 321 ವಿಧಿಗಳಿದ್ದವು, 10 ಅನುಸೂಚಿಗಳು ಇದ್ದವು.
ಅವುಗಳಲ್ಲಿ ಕೆಲವುಗಳನ್ನು ಯಥಾವತ್ತಾಗಿ ಇವತ್ತಿನ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಕೆಲವನ್ನ ಮಾರ್ಪಾಡು ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಈ ಭಾರತ ಸರ್ಕಾರ ಕಾಯ್ದೆ 1935 ಭಾರತದಲ್ಲಿ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಆದರೆ ಅದು ಜಾರಿಗೆ ಬರೋದಿಲ್ಲ. ಒಕ್ಕೂಟ ಪಟ್ಟಿಯಲ್ಲಿ 59 ವಿಷಯಗಳನ್ನು ಸೇರ್ತದೆ. ಹಾಗೆಯೇ ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳನ್ನು ಸೇರಿಸ್ತದೆ. ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳನ್ನು ಸೇರಿಸ್ತದೆ. ಇವತ್ತಿಗೂ ಸಹ ನಾವು ನಮ್ಮ ಸಂವಿಧಾನದಲ್ಲಿ ನೋಡ್ತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ಇವತ್ತಿಗೂ ನಮ್ಮ ಸಂವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ವೈಸ್ರಾಯನಿಗೆ ಈ ಕಾಯ್ದೆ ಶೇಷಾಧಿಕಾರವನ್ನು ಕೊಡ್ತದೆ. ಇವತ್ತಿಗೆ ನಮ್ಮ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರಿಗೂ ಸಹ ಶೇಷಾಧಿಕಾರಗಳನ್ನು ನಾವು ಕಾಣ್ತೀವಿ, ಅವ್ರಿಗಿರೋ ಅಧಿಕಾರಗಳನ್ನು ನಾವು ನೋಡ್ತೀವಿ. ಈ ಕಾಯ್ದೆ ಪರಿಶಿಷ್ಟ ಜಾತಿ, ಮಹಿಳೆ ಮತ್ತು ಕಾರ್ಮಿಕ ವರ್ಗದವರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನು ನೀಡ್ತು, ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಅವರಿಗೆ ನೀಡ್ತು. ಇವತ್ತಿಗೂ ಸಹ ಅಲ್ಪಸಂಖ್ಯಾತರಿಗೆ ಕೆಲವೊಂದು ಮತಕ್ಷೇತ್ರಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾದ ಘಟನೆ ಸಂಭವಿಸ್ತದೆ. ಅದುವೇ ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆ ಆಗ್ತದೆ. ಈ ಭಾರತದಲ್ಲಿ ಬ್ರಿಟಿಷರು ಆಡಳಿತ ಮಂಡಳಿಯನ್ನು ಹೊಂದಿದ್ರು. ಈ ಆಡಳಿತ ಮಂಡಳಿ ಈ ಕಾಯ್ದೆಯನ್ವಯ ರದ್ದಾಗ್ತದೆ. ಕೇಂದ್ರ ಲೋಕಸೇವಾ ಆಯೋಗ, ಪ್ರಾಂತೀಯ ಲೋಕಸೇವಾ ಆಯೋಗಗಳು ಇದೇ ಕಾಯ್ದೆಯ ಸಮಯಕ್ಕೆ ರಚನೆಯಾಗ್ತವೆ, ಪ್ರತ್ಯೇಕ ಅಧಿಕಾರ ವ್ಯವಸ್ಥೆಯನ್ನು ಹೊಂದ್ತವೆ. ನಂತರ ಬಂದಿರೋದು ಆಗಸ್ಟ್ ಕೊಡುಗೆ 1940 ಆಗಸ್ಟ್ 8. ಈ ಆಗಸ್ಟ್ ಕೊಡುಗೆ ಏನಪ್ಪ? ಆಗಸ್ಟ್ ಕೊಡುಗೆ ಅಂತಂದರೆ ಭಾರತ ದೇಶದಲ್ಲಿ ವೈಸ್ರಾಯ್ ಆಗಿ ಈ ಲಾರ್ಡ್ ಲಿನ್ಲಿತ್ಗೋ ಅಧಿಕಾರದಲ್ಲಿ ಇದ್ದಿರ್ತಾನೆ. ಈತ ಭಾರತೀಯರಿಗೆ ಕೆಲವೊಂದು ಭರವಸೆಗಳನ್ನು ಕೊಡ್ತಾನೆ. ಡೊಮಿನಿಯನ್ ಮಾದರಿಯ ಸರ್ಕಾರವನ್ನು ಭಾರತೀಯರಿಗೆ ಕೊಡ್ತಕ್ಕಂಥದ್ದು. ಭಾರತೀಯರು ವಿಶ್ವ ಯುದ್ಧದಲ್ಲಿ 2ನೇ ವರ್ಲ್ಡ್ ವಾರ್ನಲ್ಲಿ ಸಹಾಯವನ್ನು ಮಾಡಬೇಕು. ಅದರ ನಂತರ ನಾವು ಇವುಗಳನ್ನ ತಮಗೆ ನೀಡ್ತೀವಿ, ನೀವು ನಮಗೆ ಸಹಾಯ ಮಾಡಿರಿ ಅಂತಕ್ಕಂಥ ಅಂಶವನ್ನು ಆತ ಕೊಡ್ತಾನೆ. ಲಾರ್ಡ್ ಲಿನ್ಲಿತ್ಗೋ 1940 ಆಗಸ್ಟ್ 8ರಂದು ಇವುಗಳನ್ನು ಮನ್ನಣೆ ಮಾಡೋದಿಲ್ಲ. ಅದುವೇ ಆಗಸ್ಟ್ ಕೊಡುಗೆ. ನಂತರ ಬಂದದ್ದು ಕ್ರಿಪ್ಸ್ ಆಯೋಗ 1942, ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್. ನಂತರ ಎವಿ ಅಲೆಕ್ಸಾಂಡರ್, ಪೆಥಿಕ್ ಲಾರೆನ್ಸ್, ಈ 3 ಜನ ಕ್ರಿಪ್ಸ್ ಆಯೋಗದಲ್ಲಿ ಬರ್ತಾರೆ. ಇವರೂ ಸಹ ಕೆಲವು ಸಲಹೆಗಳನ್ನು, ಮುಖ್ಯಾಂಶಗಳ ಭರವಸೆಗಳನ್ನು ತೆಗೆದುಕೊಂಡು ಬರ್ತಾರೆ. ಅದೂ ಸಹ ಸಕ್ಸಸ್ ಕಾಣೋದಿಲ್ಲ. ಅದಾದ ನಂತರ ವೆವೆಲ್ ಅಂತ ಬರ್ತಾನೆ, ಭಾರತ ದೇಶದ ವೈಸ್ರಾಯ್ ಲಾರ್ಡ್ ವೆವೆಲ್. ಈ ವೆವೆಲ್ ಸರ್ವ ಪಕ್ಷಗಳ ಸಭೆಯನ್ನು ಸಿಮ್ಲಾದಲ್ಲಿ ಕರೀತಾನೆ. ಆತನ ಉದ್ದೇಶ ಇಷ್ಟಾಗಿತ್ತು, ಆತ ಭಾರತೀಯರಿಗೆ ಡೊಮಿನಿಯನ್ ಮಾದರಿಯ ಸರ್ಕಾರವನ್ನು ಕೊಡೋದು, ಸ್ವಾಯತ್ತ ಸರ್ಕಾರವನ್ನು ಕೊಡೋದು, ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಆದರೆ ಎಲ್ಲವೂ ಭಾರತೀಯರಿಗೆ ಈ ವಿಶ್ವ ಯುದ್ಧದ ನಂತರ ಕೊಡ್ತಕ್ಕಂಥ ಭರವಸೆಯನ್ನು ಕೊಡ್ತಾರೆ. ಅಲ್ಲಿಯೂ ಸಹ ಮೊಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಮಾಡ್ತಾರೆ. ವೆವೆಲ್ ಯೋಜನೆ ವಿಫಲವಾಗ್ತದೆ. ಜುಲೈ 14, 1945ರಂದು ಲಾರ್ಡ್ ವೆವೆಲ್ ಶಿಮ್ಲಾ ಸಮ್ಮೇಳನ ವಿಫಲವಾಯಿತು ಎಂಬತಕ್ಕಂಥ ಘೋಷಣೆಯನ್ನು ರೇಡಿಯೋದ ಮೂಲಕ ಹೊರಡಿಸಿಬಿಡ್ತಾನೆ. ಅದಾದ ನಂತರ ಭಾರತ ದೇಶದಲ್ಲಿ ಆಗಿರುವ ಸುಧಾರಣೆಗಳನ್ನು ನೋಡಲಿಕ್ಕೆ ಕ್ಯಾಬಿನೆಟ್ ಆಯೋಗ ಅಂತ ಬರ್ತದೆ. ಕ್ಯಾಬಿನೆಟ್ ಮಿಷನ್ 1946 ಮಾರ್ಚ್ 24 ಈ ಡೇಟಿಗೆ ಕ್ಯಾಬಿನೆಟ್ ಮಿಷನ್ ಬರ್ತದೆ. ಈ ಇಂಗ್ಲೆಂಡ್ನಲ್ಲಿ ಕ್ಲೆಮೆಂಟ್ ಆಟ್ಲಿ ಅಧಿಕಾರಕ್ಕೆ ಬಂದಿರ್ತಾರೆ. ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿರ್ತದೆ. ಅದರ ಪ್ರಧಾನಿಯಾಗಿ ಕ್ಲೆಮೆಂಟ್ ಆಟ್ಲಿ ಅವರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ಪೆಥಿಕ್ ಲಾರೆನ್ಸ್, ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್, ಎವಿ ಅಲೆಕ್ಸಾಂಡರ್ ಅವರ ನೇತೃತ್ವದಲ್ಲಿ ಈ ಕ್ಯಾಬಿನೆಟ್ ಮಿಷನ್ ಅನ್ನು ಕಳಿಸಿಕೊಡ್ತಾರೆ. ಇದು ಭಾರತಕ್ಕೆ ಬಂದು ಎಲ್ಲ ಪಕ್ಷಗಳ ಸದಸ್ಯರೊಂದಿಗೆ, ಮುಖಂಡರೊಂದಿಗೆ ಚರ್ಚೆಯನ್ನ ಮಾಡಿ ಮೇ 16, 1946ರಂದು ತನ್ನ ನಿಲುವುಗಳನ್ನು ಪ್ರಕಟಗೊಳಿಸುತ್ತದೆ. ಈ ನಿಲುವುಗಳಲ್ಲಿ ಭಾರತಕ್ಕೆ ಒಕ್ಕೂಟದ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಪಾಕಿಸ್ತಾನದ ಬೇಡಿಕೆಯನ್ನು ನಿರಾಕರಿಸ್ತಾರೆ. ಹಾಗೆಯೇ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಅಂತ್ಯ ಮಾಡಿ ಭಾರತೀಯರಿಗೆ ಸಾರ್ವಭೌಮತ್ವ ರಚನೆಗೆ ಅವಕಾಶವನ್ನು ಮಾಡಿಕೊಡೋದು. ಪರೋಕ್ಷ ಚುನಾವಣೆಯ ಮೂಲಕ
ಸದಸ್ಯರುಗಳನ್ನು ಆಯ್ಕೆ ಮಾಡೋದು ಸಂವಿಧಾನ ರಚನಾ ಸಮಿತಿಯ ಸಭೆಯನ್ನು ಹೊಂದಲಿಕ್ಕೆ ಭಾರತೀಯರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಪ್ರಾಂತ್ಯಗಳನ್ನು ವಿಭಜನೆ ಮಾಡಲಾಗ್ತದೆ. ಕ್ಯಾಬಿನೆಟ್ ಮಿಷನ್ ಆಯೋಗದ ಮೂಲಕ ಪ್ರಾಂತ್ಯಗಳನ್ನು 3 ರೀತಿಯಾಗಿ ವಿಭಜನೆಯನ್ನು ಮಾಡ್ತಾರೆ. ABC ಅಂತ 3 ಕ್ಯಾಟಗರಿ ಮಾಡ್ತಾರೆ. ಎಯಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಎಲ್ಲಿರ್ತಾರೆ ಅವುಗಳು ಹಿಂದೂ ಪ್ರಾಂತ್ಯಗಳನ್ನು ಮಾಡ್ತಾರೆ. ಬಹುಸಂಖ್ಯಾತ ಮುಸ್ಲಿಂ ಪ್ರಾಂತ್ಯಗಳನ್ನು B ಕ್ಯಾಟಗರಿಯಲ್ಲಿ ಇರ್ತಾರೆ. ನಂತರ ಈ ಬಹುಸಂಖ್ಯಾತ ಮುಸ್ಲಿಮರು ಮತ್ತು ಹಿಂದೂಗಳು ಎರಡೂ ಇರತಕ್ಕಂಥ ಪ್ರದೇಶಗಳನ್ನು C ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಹಾಗೆಯೇ ಭಾರತಕ್ಕೆ ತಾತ್ಕಾಲಿಕ ಸರ್ಕಾರದ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ತಾತ್ಕಾಲಿಕ ಸರ್ಕಾರದ ರಚನೆಯಲ್ಲಿ ಭಾರತ ದೇಶದ 14 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಹಂಗಾಮಿ ಸರ್ಕಾರ, ತಾತ್ಕಾಲಿಕ ಸರ್ಕಾರ ಬರ್ತದೆ. ಅದರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಜಾನ್ ಮಥಾಯ್, ಜಗಜೀವನ್ ರಾಮ್ರವರು, ಹಾಗೆಯೇ ಬಾಬು ರಾಜೇಂದ್ರ ಪ್ರಸಾದ್, ಈ ಮುಸ್ಲಿಂ ಲೀಗ್ನ 5 ಸದಸ್ಯರುಗಳು, ಲಿಯಾಕತ್ ಅಲಿ ಖಾನ್ ರಂತವರು ಎಲ್ಲರೂ ಆ ಒಂದು ತಾತ್ಕಾಲಿಕ ಸರ್ಕಾರದಲ್ಲಿರ್ತಾರೆ. ತಾತ್ಕಾಲಿಕ ಸರ್ಕಾರ ಆಗಸ್ಟ್ 15, 1947ರವರೆಗೆ ತನ್ನ ಕಾರ್ಯವನ್ನು ಮಾಡ್ತದೆ. ನಂತರ ಕ್ಲೆಮೆಂಟ್ ಅಟ್ಲಿ ಫೆಬ್ರವರಿ 20, 1947ರಲ್ಲಿ ತನ್ನ ಘೋಷಣೆಯನ್ನು ಹೊರಡಿಸ್ತಾನೆ. ಆ ಘೋಷಣೆಯಲ್ಲಿ ಆತ ಹೇಳ್ತಾನೆ 1948ರ ಜೂನ್ ಒಳಗಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದರಂತೆಯೇ ನಂತರ ಭಾರತಕ್ಕೆ ಕಟ್ಟಕಡೆಯ ಗವರ್ನರ್ ಮತ್ತು ವೈಸ್ರಾಯ್ ಆಗಿ 34ನೇ ವೈಸ್ರಾಯ್ ಆಗಿ ಭಾರತಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಬರ್ತಾರೆ. ಬ್ಯಾಟನ್ ರವರು ಬಂದಂಥವರು ಜೂನ್ 3, 1947ರಂದು ಈ ಜೂನ್ ಯೋಜನೆ ಅಥವಾ ಬ್ಯಾಟನ್ ಯೋಜನೆಯನ್ನು ಹೇಳ್ತಾರೆ. ಅದರ ಮೂಲಕ ಭಾರತ ಮತ್ತು ಪಾಕಿಸ್ತಾನವನ್ನು ಇಬ್ಬಾಗ ಮಾಡುವ ಅಂಶವನ್ನು ಪ್ರಕಟ ಮಾಡ್ತಾರೆ. ನಂತರ ಅದು ಎಲ್ಲ ಪಕ್ಷಗಳ ಸರ್ವಮತದಿಂದ ಅಂಗೀಕಾರಗೊಳ್ಳುತ್ತದೆ. ಅದರಂತೆ ಆಗಸ್ಟ್ 14, 1947ರಂದು ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾಗ್ತದೆ. ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ತು. ಅದಾದ ನಂತರ ಭಾರತ ದೇಶದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಆತನ ನಂತರ ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ರಾಗಿ C ರಾಜಗೋಪಾಲಾಚಾರಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. 1948 ಜನವರಿ 30ರಂದು ಗಾಂಧೀಜಿಯವರು ನಾಥೂರಾಮ್ ಗೋಡ್ಸೆಯ ಗುಂಡಿನ ದಾಳಿಗೆ ಹತರಾಗ್ತಾರೆ. ಈ ಮೂಲಕ ಗಾಂಧಿಯುಗ ಸಹ ಅಲ್ಲಿಗೆ ಅಂತ್ಯಗೊಳ್ಳುತ್ತದೆ. ಇದಿಷ್ಟು ಬ್ರಿಟಿಷರು ಜಾರಿಗೆ ತಂದಂತಹ ಕಾಯ್ದೆಗಳು, ಅವರು ತಂದಂತಹ ಕಾಯ್ದೆಯಲ್ಲಿಯ ಪ್ರಮುಖ ಅಂಶಗಳು, ನಮ್ಮ ಸಂವಿಧಾನಕ್ಕೆ ಅವುಗಳನ್ನು ಯಾವ ರೀತಿ ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಗಮನಾರ್ಹ ಸಂಗತಿ. ಈ ಒಂದು ಸಂಗತಿಯ ಬಗ್ಗೆ ಯಾವುದಾದ್ರೂ ಗೊಂದಲ ಇದ್ದರೆ ಅಥವಾ ನಿಮ್ಮ ಪ್ರಶ್ನೆಗಳಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ರಶ್ನೆಗಳಿಗೆ ನಮ್ಮ ಸಕ್ಸಸ್ ಟ್ಯಾಗ್ ಟೀಮ್ ಉತ್ತರವನ್ನು ಕೊಡ್ತದೆ. ನಿಮ್ಮ ಸಲಹೆಗಳನ್ನು ಸಹ ನಾವು ಸ್ವೀಕರಿಸ್ತೀವಿ. ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ಕೊಂಡಿರಿ. ಸ್ಟೇ ಟ್ಯೂನ್. ಬಾಯ್, ಆಲ್ ದ ಬೆಸ್ಟ್.